ನಮ್ಮೂರಲ್ಲಿ ಏನು ಚೆನ್ನಾಗಿ ಇದಾರಪ್ಪ. ಬೆಳಗ್ಗೆನೆ ಬಾಗಿಲಲ್ಲಿ ಕುತ್ಕೊಂಡು ಮಾತುಗಳಿಗೆ ಹಾಡ್ಕೊಂಡು ಕೂತಿದ್ದಾರೆ. ಓ, ಶಾಂತಾಗಿ ಅಕ್ಕ ಬರ್ತಿದೆ. ಓ, ಏನೇ ಸೀಮಾ, ಈ ಕಡೆ ಹೋಗ್ತಾ ಇದೀಯಾ? ಎಲ್ಲೋಯ್ತಾ ಇದೀಯಾ? ಹೇ ಶಾಂತಾಗಿ ಅಕ್ಕ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ಹೀಗೆ ಹೊಡಾಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನೀವು ಎಲ್ಲಿಗೂ ಹೋಗಿ ಬರ್ತಾ ಇರೋ ಹಾಗೆ ಇದೆ ಅಲ್ಲಕ್ಕ? ಏ ಕಣೆ ಸೀಮಾ, ಪೂಜಾ ಮನೆ ಆಯ್ತವು, ಪೂಜೆಗೆ ಹುಷಾರಿಲ್ವಲ್ಲ, ಬಂದವಳೆ ಅಂತ ಗೊತ್ತಾಯ್ತು, ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅಯ್ಯೋ ಶಾಂತಾಗಿ ಅಕ್ಕ, ಏನು ಹೇಳ್ತಾ ಇದ್ರೆ ನೀವು? ಪೂಜಾಗೆ ಅಕ್ಕಗೆ ಹುಷಾರು ಇಲ್ವಾ? ಏನಾಗಿತ್ತು? ಇವಾಗ ಹೇಗಿದ್ದಾರೆ? ಏನು ಜ್ವರ ಬಂದಿದ್ವಂತೆ, ಇವಾಗ ಹುಷಾರಾಗವಳೆ. ಹೋಗು, ಆ ಕಡೆ ಹೋಗಂಗಿದ್ರೆ ನೋಡ್ಕೊಂಬ, ಹುಷಾರಾಗವಳೆ ಇವಾಗ. ನಾನು ಇವಾಗ ಅವ್ರದಕ್ಕೆ ಮನೆಗೆ ಕಡೆಗೆ ಹೋಗ್ತಾ ಇದ್ದೆ ಅಕ್ಕ. ನೀವು ಹೇಳಿದ್ದು ಒಳ್ಳೇದೇ ಆಯ್ತು, ನಾನು ಹೋಗಿ ಒಂದ್ಸಲ ನೋಡಿ ಬರ್ತೀನಿ. ಸರಿ, ಹಾಗಾದ್ರೆ ಇನ್ನೇನು ಸಮಾಚಾರ? ಹೇ ಶಾಂತಾಗಿ ಅಕ್ಕ, ನಿಮಗೆ ಒಂದು ನ್ಯೂಸ್ ಗೊತ್ತಾಯ್ತಾ? ನ್ಯೂಸಾ? ಏನು ಸೀಮಾ ಅದು? ಹೇ ಶಾಂತಾಗಿ ಅಕ್ಕ, ನೋಡಿ ಇಲ್ಲಿ ಎಲ್ಲರೂ ಗುಸು ಗುಸು ಪಿಸು ಪಿಸು ಅಂತ ಹೆಂಗೆ ಬೆಳಗ್ಗೆನೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ. ಹೌದಾ? ಏನ್ ಮಾತಾಡ್ತಿದ್ದಾರೆ ಸೀಮಾ ಇವರೆಲ್ಲ? ಏ ಅಕ್ಕ, ಗೌರಿದು ನಾದನಿ ಮದರಂಗಿಗೆ ಇರ್ಲಿಲ್ವಾ, ಅವಳು ಬೆಂಗಳೂರಲ್ಲಿ ಯಾವುದೋ ಹುಡುಗನಿಗೆ ಮದುವೆಗೆ ಆಗೋಬಿಟ್ಟಿದ್ದಾಳಂತೆ ಅಕ್ಕ. ಏನು, ಮದರಂಗಿ ಮದುವೆ ಆಗೋಳ? ಅಯ್ಯೋ, ಪಕ್ಕದವ್ರ ಗೌಡನ್ ಮಗನ ಜೊತೆ ಅವಳಿಗೆ ಮದುವೆ ಫಿಕ್ಸ್ ಆಗಿತ್ತಲ್ಲ ಸೀಮಾ. ಅಯ್ಯೋ ಹೌದು ಶಾಂತಾಗಿ ಅಕ್ಕ, ಮದುವೆಗೆ ಫಿಕ್ಸು ಆಗಿತ್ತು. ಇವಳು ಅಷ್ಟರಲ್ಲಿ ಬೆಂಗಳೂರಿಗೆ ಹೋಗಿ ಮದುವೆನೇ ಮಾಡಿಕೊಂಡು ಬಂದ್ಬಿಟ್ಟಿದ್ದಾಳೆ ಅಕ್ಕ. ಓ, ಬಲೆ ಕಿಲಾಡಿ ಇದ್ದಾಳೆ ಬಿಡ ಸೀಮಾ ಹಂಗಾರೆ. ಹೌದು ಅಕ್ಕ, ಗೌರಿಗೆ ಅಕ್ಕಾಗಿ ಇಷ್ಟೊಂದು ಹಿಂಸೆಗೆ ಕೊಡ್ತಿದ್ಲು ಅವಳು. ನೋಡಿ ಅಕ್ಕ, ಇವಾಗ ಇವಳೇ ಹೆಂಗೆ ಮಾಡ್ಕೊಂಡು ಬಂದಿದ್ದಾಳೆ. ಅಯ್ಯೋ ಪಾಪ, ಹೌದು, ಗೌರಿಗೆ ಏನು ದಿನ ಹಿಂಸೆ ಮೇಲೆ ಹಿಂಸೆ ಕೊಡೋಳು. ಈಗ ಮದುವೆ ಅಂತ ಆಗ್ಬಿಟ್ಲಿ ಅಂತ ಕಾಯ್ತಿದ್ಲು ಗೌರಿ. ಇವಳು ನೋಡಿದ್ರೆ ಯಾರನ್ನೋ ಕಟ್ಕೊಂಡ್ಬಂದ್ಬಿಟ್ಟವಳಲ್ಲ. ಹೋಗ್ಲಿ ಬಿಡಿ ಶಾಂತಾಗೆ ಅಕ್ಕ, ಗೌರಿಗೆ ಅಕ್ಕಾಗೆ ಹೆಂಗೂ ಪೀಡೆ ತಲುಪ್ತು. ಅಯ್ಯೋ, ಅವಳೇನೋ ಹೋಗ್ತಾಳೆ ಕಣೆ ಸೀಮಾ. ಅವರಪ್ಪ ಅಮ್ಮಂಗೆ ಎಷ್ಟು ಅವಮಾನ ಆಗಿರಲ್ಲ ಗೌಡ್ರ ಮನೆಯವ್ರ ಮುಂದೆ, ಊರವ್ರ ಮುಂದೆ. ಅಯ್ಯೋ ಶಾಂತಾಗೆ ಅಕ್ಕ, ನೀವು ಹಿಂಗೆಲ್ಲ ಯಾಕೆ ಹೇಳ್ತೀರಾ ಬಿಡಿ. ಅವ್ರದಕ್ಕೆ ಮಗಳನ್ನ ಬ್ಯಾಂಗ್ಳೂರ್ಗೆ ಯಾತಕ್ಕೆ ಕಳಿಸ್ಬೇಕಾಗಿತ್ತು? ನಮ್ದಕ್ಕೆ ಊರಲ್ಲಿ ಕಾಲೇಜ್ಗೆ ಇರಲಿಲ್ವಾ, ಅಲ್ಲಿಗೆ ಸೇರಿಸಿದಿದ್ರೆ ಆಯ್ತಿತ್ತಪ್ಪ. ಓ, ಅದು ನಿಜನೇ ಬಿಡಿ ಸೀಮಾ. ಅವರು ನಮ್ಮೂರಲ್ಲಿ ಗಿಲೇಜಿಗೆ ಸೇರಿಸ್ಕೊಂಡು ಇಲ್ಲೇ ಮಗಳಿಗೆ ಬುದ್ಧಿ ಗಿದ್ದಿ ಹೇಳಿ ಇಟ್ಕೊಂಡಿದ್ದಿದ್ರೆ ಆಯ್ತಾ ಇತ್ತು. ಏನೋ ಮಗಳು ಚೆನ್ನಾಗಿ ಓದ್ಲಿ ಅಂತ ಬೆಂಗಳೂರಿಗೆ ಕಳಿಸಿದ್ರೆ ನೋಡವಳು ಹಿಂಗೆ ಮಾಡ್ಕೊಂಡು ಬಂದವಳೆ. ಅಯ್ಯೋ ಹೌದು ಅಕ್ಕ, ಬಿಡಿ ಹೋಗ್ಲಿ, ಬೇರೆಯವ್ರದಕ್ಕೆ ಮನೆಗೆ ವಿಷಯ ನಮಗೆ ಯಾಕೆ ಬೇಕು? ನಾನು ಹೋಗಿ ಪೂಜಾಗೆ ಅಕ್ಕನ ನೋಡ್ಕೊಂಡು ಬರ್ತೀನಿ. ಸರಿ ಕಣೆ ಸೀಮಾ, ಹೋಗಿ ನೋಡ್ಕೊಂಬ. ನಾನು ಈಗ ತಾನೇ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಂದೆ. ನನಗೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ, ಕೆಲಸವೇ. ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಪೂಜೆಗೆ. ಸರಿ ಶಾಂತಾಗೆ ಅಕ್ಕ, ನೀವು ಹೋಗಿ ಅಡುಗೆಗಳಿಗೆ ಮಾಡ್ಕೊಳ್ಳಿ. ನಾನು ಪೂಜಾಗೆ ಅಕ್ಕಾಗೆ ಮನೆಗೆ ಹೋಗಿ ಮಾತಾಡ್ಕೊಂಡು ಹೋಗ್ತೀನಿ. ಸರಿ ಕಣೆ ಸೀಮಾ, ಬರ್ತೀನಿ. ಸರಿ ಫ್ರೆಂಡ್ಸ್, ನಾನು ಪೂಜಾಗೆ ಅಕ್ಕಾಗೆ ನೋಡ್ಕೊಂಡು ಬರ್ತೀನಿ. ನಿಮ್ದಕ್ಕೆ ಎಲ್ಲರೂ ಚೆನ್ನಾಗೇ ಇದ್ದೀರಾ? ನಮ್ದಕ್ಕೆ ಎಲ್ಲರೂ ಚೆನ್ನಾಗೇ ಇದ್ದೀವಿ. ಎಲ್ಲರೂ ನಮ್ದಕ್ಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ಗೆ ಮಾಡಿಕೊಂಡು ಸಪೋರ್ಟು ಮಾಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.